Yo, what's up, fam? Good morning. ಇವಾಗ ತಾನೇ ಇದ್ದು ಟೈಮ್ ಇಸ್ ಅರೌಂಡ್ 9:30. ನೆನ್ನೆಗಿಂತ ಕಾಲು ಗಂಟೆ ಸ್ವಲ್ಪ ಬೇಗ ಇದ್ದೀವಿ. ಸೇಮ್ ಲೈಫ್ ಸ್ಟೋರೀಸ್. ಲೆಟ್ಸ್ ಗೋ ಗೆಟ್ ಫ್ರೆಶ್ಡ್. ಬಟ್ ದಿನಚರಿ ಹೆಂಗೆ ಮೂವ್ ಆಗುತ್ತೋ ಗೊತ್ತಿಲ್ಲ. ವಿಲ್ ಶೇರ್ ಆ್ಯಂಡ್ ಟೇಕ್ ದಿಸ್ ಜರ್ನಿ ಮಚ್ ಮೋರ್ ಇಂಟ್ರೆಸ್ಟಿಂಗ್. ಲೆಟ್ಸ್ ಗೋ. How do you all spend your free times? Is it by scrolling reels or ನಿಮ್ಮ ಹತ್ರ ಏನಾದರೂ ಸ್ಪೆಷಲ್ ಟ್ಯಾಲೆಂಟ್ಸ್ ಇದೆಯಾ? ಲೈಕ್ ಡೂಯಿಂಗ್ ಸಮ್ ಗುಡ್ ಆರ್ಟ್ಸ್, ಹಾಡು ಹೇಳೋದು, ಕುಣಿತ, ತೈತಕ್ ಏನಾದರೂ ಮಾಡ್ತೀರಾ? ಇಲ್ಲ ನಂತರ ರೀಲ್ಸ್ ಸುತ್ತೀರಾ? ನಮಸ್ಕಾರ. ಸೊ ಗುಡ್ ಸ್ಟಾರ್ಟ್ ಫಾರ್ ಟ್ಯೂಸ್ಡೇ. ಡ್ಯೂಟಿ ಟೈಮ್ ಆಗ್ತಿದೆ ಆ್ಯಂಡ್ ವಿ ಆರ್ ಲಿವಿಂಗ್ ಆ್ಯಂಡ್ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ಮೈ ವಿಡಿಯೋಸ್. ಲೆಂತಿ ವೀಡಿಯೋಸ್ ಏನು ಬರ್ತಿದೆ ಯೂಟ್ಯೂಬಲ್ಲಿ ಅದನ್ನು, ಬಿಕಾಸ್ ಐ ಆಮ್ ನಾಟ್ ಯೂಸ್ ಟು ಇಟ್. ಆ್ಯಂಡ್ ಶುರು ಮಾಡ್ದಂಗೆ ಯಾರೂ ಪರ್ಫೆಕ್ಟ್ ಆಗಿರಲ್ಲ. ಹೋಗ್ತಾ ಎಲ್ಲ ಪರ್ಫೆಕ್ಟ್ ಆಗ್ತದೆ. ಸೊ ಈಚ್ ಆ್ಯಂಡ್ ಎವ್ರಿ ಒನ್ ನೀಡ್ಸ್ ಸಮ್ ಟೈಮ್ ಟು ಬಿಕಮ್ ಮಚ್ ಮೋರ್ ಪರ್ಫೆಕ್ಟ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಓಕೆ, ಸೊ ನಾವ್ ಲೆಟ್ಸ್ ಗೋ ಟು ಡ್ಯೂಟಿ ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಚಲೋ. ಆ್ಯಂಡ್ ನನ್ನ ವೀಡಿಯೋಸ್ನ ನೀವು ಕಂಪ್ಲೀಟಾಗಿ ನೋಡಿ, ಡೈಲಿ ನೋಡಿ ಅಂತ ಏನು ಹೇಳಲ್ಲ. ನಿಮ್ಗೆ ಖುಷಿ ಆದರೆ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಸುಮ್ಮನೆ ರೀಲ್ಸ್ ಉಜ್ಜಿ ಸ್ಕ್ರಾಲ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮಂಥ ಒಂದು ಸಣ್ಣ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಒಂದು 10 ನಿಮಿಷದ ವೀಡಿಯೋ ಅಷ್ಟೇ, 10 ನಿಮಿಷ ಕುತ್ಕೊಂಡು ಸ್ಕ್ರಾಲ್ ಮಾಡೋ ಬದಲು ಬೇರೆದನ್ನ ಒಂದೇ ವೀಡಿಯೋನ ಪ್ಲೇ ಮಾಡಿ ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ನನ್ನ ಡೇ ಲೈಫ್ ಹೆಂಗಿರುತ್ತೋ ನಿಮಗೂ ಗೊತ್ತಾಗುತ್ತಷ್ಟೇ. ಆ್ಯಂಡ್ ಇಫ್ ಯು ಗೈಸ್ ಆರ್ ಆಲ್ಸೋ ಪ್ಲಾನಿಂಗ್ ಟು ಸ್ಟಾರ್ಟ್ ಸಮ್ ಗುಡ್ ವ್ಲಾಗ್ ಆ್ಯಂಡ್ ಆಲ್, ನನ್ನ ಒಂದು ಸಪೋರ್ಟ್ ನಿಮ್ಮ ಕಡೆ ಬೇಜಾನಿದೆ. ಮಾಡಿ, ಸಪೋರ್ಟ್ ಅಂತೂ ಫುಲ್ ಮಾಡೋಣ. ಹಾಗೆ ಇವಾಗ ಗ್ಯಾಪಲ್ಲಿ ಹೊರಡೋಣ. ಚಲೋ. ಇನ್ನೊಂದು ವಿಷಯ ಹೇಳಿದ್ದೆ, ಸತ್ತೋಗಿರೋ ಗಿಡ ಮತ್ತೆ ಬೆಳಿಬೇಕಂದ್ರೆ ಚೆನ್ನಾಗಿ ನೀರಾಗಿ ಬೆಳೆಸ್ಬೇಕಂತೆ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಫುಲ್ಲಿ ಡ್ರೈಡ್ ಆ್ಯಂಡ್ ಡೆಡ್. ಈಚ್ ಆ್ಯಂಡ್ ಎವ್ರಿ ಡೇ ಕನ್ಸಿಸ್ಟೆಂಟಾಗಿ ನೀರು ಹಾಕ್ತಿದ್ದೀನಿ ಆ್ಯಂಡ್ ಇಟ್ಸ್ ಗ್ರೋಯಿಂಗ್ ಲೈಕ್ ಮೀ. ಸತ್ತೋಗಿರೋ ಒಂದು ವಿಷಯಕ್ಕೆ ಪುನರ್ಜೀವ ಕೊಡ್ತಾ ಇದ್ದೀನಿ. ಆ್ಯಂಡ್ ಆ ಒಂದು ಗಿಡ ಮುಂದೆ ಬೆಳೆದು ಒಂದೊಳ್ಳೆ ಫಲ ಕೊಡುತ್ತೆ. ಫಲಕ್ಕೆ ವೆಯ್ಟ್ ಮಾಡಬೇಕಷ್ಟೆ. ಬಟ್ ಕನ್ಸಿಸ್ಟೆನ್ಸಿ ಆಲ್ವೇಸ್ ಮ್ಯಾಟರ್ಸ್. ಸಾರಿ, ದಿಸ್ ಇಸ್ ನಾಟ್ ಮೈನ್. ದಿಸ್ ಇಸ್ ಫಾರ್ ವೈಷ್ಣವಿ ರೆಡ್ಡಿ ಮ್ಯಾಮ್. ಆ ಮ್ಯಾಮ್ನ ಇಟ್ಕೊಂಡು ಒಂದಿನ ವೀಡಿಯೋ ಮಾಡ್ತೀನಿ. ಶಿ ಈಸ್ ಅ ಸ್ಪೆಷಲ್ ಪರ್ಸನ್ ವರ್ಕಿಂಗ್ ವಿತ್ ಅಗಸ್ತ್ಯ ಕಾಫಿ ನವ್ ಜಸ್ಟ್ ಫಾರ್ 2 months ಅಷ್ಟೇ. MS ಧೋನಿ ಮೂವಿ ನೋಡಿದ್ದೀರಾ? ಆಮೇಲೆ ಸೀತಾರಾಮ ಮೂವಿ, ಅದರದ್ದೆಲ್ಲ ಅನ್ಟೋಲ್ಡ್ ಸ್ಟೋರಿ ಇದೆ. ಅನ್ಟೋಲ್ಡ್ ಸ್ಟೋರಿ ಅಲ್ಲ, ಸ್ಟೋರಿ ಆಗಿರೋದ್ರಿಂದ ಸ್ಟೋರಿ. ಆಮೇಲೆ ಮ್ಯಾಮ್ ಸಿಕ್ಕಿದ್ಮೇಲೆ. ಓಕೆ, ಆಂಟಿಯರ್ಗೆಲ್ಲ ನಗು ಬರ್ತಿದೆ ಗೈಸ್ ನಾನು ವಿಡಿಯೋ ಮಾಡುವಾಗ. ಗೈಸ್ ಒಳ್ಳೆ ಪ್ರೊಫೆಸರ್ ಥರ ಕಾಣಿಸ್ತಿದ್ದೀನಿ ತಾನೆ. ಸೊ ದಿಸ್ ಗ್ಲಾಸ್ ಇಸ್ ನಾಟ್ ಮೈನ್, ಬಟ್ ಆ ಆಂಟಿದು. ಆದರೂ ಹಿಂಗೆ ಹಾಕೊಂಡ್ರೆ ಯಂಗಾಗಿ ಕಾಣಿಸ್ತಿದ್ದವನು ಸ್ವಲ್ಪ ಏಜ್ ಆಗಿರೋ ತನಕ ಕಾಣಿಸ್ತಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಿದೆ ಆಂಟಿ. ಪ್ರಮೋಷನ್ ಎಲ್ಲ ಕಡೆ. Yes, and my username is also changed. It's as Shush Stories. ಇನ್ನೂ ಯಾರು ಅದಕ್ಕೆ ಅಪ್ಡೇಟ್ ಆಗಿಲ್ವೋ ನೋಡಿ ಮಾಡ್ಕೊಳ್ಳಿ. there is no space. STO search. ಯಸ್, ಇಲ್ಲಿದೆ, ಇಲ್ಲಿ ಬರುತ್ತೆ. ದಿಸ್ ಈಸಿ ಪ್ರಮೋಷನ್ ಆ್ಯಂಡ್ ಎಲ್ಲ ನೋಡ್ಕೊಳ್ಳಿಯಪ್ಪ. ಶಶ್ ಸ್ಟೋರೀಸ್, ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಯೋರ್ ಲಿಟಲ್ ಫ್ರೆಂಡ್. ಗೈಸ್ ಎಫರ್ಟ್ಸ್ ಇತ್ತು ಅಲ್ಲಿ. ಇದು ಅಂಕಲ್ ಬಂದೆ ಕ್ಯಾಶ್ ಎತ್ಕೊಬರ್ತೀನಿ. ಮೂಟೆ ಎತ್ಕೊಂಡು ಹೋಗೋದು, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಐ ವಾಸ್ ಲೈಕ್ ಹಲ್ಕ್. ಸೊ ವಿ ಆರ್ ಗೋಯಿಂಗ್ ಟು ಹಲ್ಲಿಂಗ್. ಲೆಟ್ಸ್ ಗೋ ಆ್ಯಂಡ್ ಯು ಆರ್ ಕಮಿಂಗ್ ವಿತ್ ಮೀ. ಹಲ್ಲಿಂಗ್ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂದರೆ ಅಲ್ ಜಯು ಸಮ್. ಸೊ ಕಾಫಿ ಚೆರಿ ಏನಿದೆಯೋ
ಅದ್ರ ಔಟರ್ ಪಾರ್ಚ್ಮೆಂಟ್ನ ರಿಮೂವ್ ಮಾಡಿ ಒಳಗಡೆ ಸೀಡ್ನ ನೆಕ್ಸ್ಟ್ ರೋಸ್ಟಿಂಗ್ ಏನು ಕೊಡ್ತೀವೋ ಸೊ ಆ ಔಟರ್ ಪಾರ್ಚ್ಮೆಂಟ್ನ ರಿಮೂವ್ ಮಾಡೋಕ್ಕೆ ವಿ ಗಿವ್ ಇಟ್ ಫಾರ್ ಹಲ್ಲಿಂಗ್. ಸೊ ಆ ಹೊರಗಡೆ ಸ್ಕಿನ್ನ ತೆಗೆದು ದೇ ಜಸ್ಟ್ ಗಿವ್ ಅಸ್ ಸೀಡ್, ಕಾಫಿ ಸೀಡ್ ವಿಚ್ ಗೋಸ್ ಫಾರ್ ರೋಸ್ಟಿಂಗ್. ಆ್ಯಂಡ್ ಅದನ್ನು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ. ಸೊ 1 2 ಆಮೇಲೆ 3 ಚೀಲ. ಸೊ ಇಟ್ಸ್ ನಿಯರ್ಲಿ ಒಂದು 125 kg ಪಕ್ಕ ಇದೆ ಇವಾಗ. ಹಲ್ಲಿಂಗ್ ಆದಮೇಲೆ ವೆಯ್ಟ್ ಫುಲ್ ಕಮ್ಮಿ ಆಗಿಬಿಡುತ್ತೆ, ಬರೀ ಸೀಡ್ ಮಾತ್ರ ಬರೋದಲ್ಲ ಆ ಟೈಮಲ್ಲಿ. ಸೊ ಅಕ್ಕ ಚಲೋ ಮ್ಯಾಮ್, ಯು ರೆಡಿ? Rolling. ಎಸ್ ಮ್ಯಾಮ್, ಆ್ಯಕ್ಷನ್. Everybody, thank you for this cake. I don't know whose idea it was, but thank you. Any of it? Happy birthday to you. Happy birthday to you. Happy birthday, happy birthday, happy birthday to you. Mami, I request. Guys, we are experimenting coffee with pulpy orange. Maybe another 20. Yeah. Thank you. And some soda. And one single shot espresso. Yes, and this is Citrusso. Thank you so much from Deepika. Thank you. Thank you, Sujata. ಥ್ಯಾಂಕ್ ಯು, ವೆಲ್ಕಮ್. ನಾನು ಓಪನ್ ಮಾಡ್ತೀನಿ. ಹಾಂ ಸರಿ. Kannada, which film, ma'am? Ugram. Ugram. With that, forget the hero's name, yeah. Some very, you know, Murli. Prashant Neel is the director. That KGF guy, no? His first film. That time he was not even big. Then we worked in that film. He was just starting his career. Then after that, suddenly he is directing KGF. Ma'am, and 2 words about MS Dhoni and rest also. Where are you going to put this? Yeah? Please, ma'am. MS Dhoni, the Dhoni, right? Not Yeah. the actor. Yeah. Very, very calm personality. Extremely, practical, cool-headed. And we used to work with him a lot. He used to come to the set and he used to see us and all that. He used to guide us also. Because he is the research part of the project, no? So he used to help us a lot. And it was really fantastic working with him. I learned to be very calm in any situation problem. No wonder he's captain. Very calm person. Ma'am, and Sitaram also. Sitaramam was a very heavily art directed film. So that film was the toughest film of my career actually. For doing in terms of locations and art direction and making it look so beautiful and that period, no? Very tight budget, but we worked really hard. Small team. ಅದು ರಿಯಲ್ ಲೊಕೇಶನ್ ಅಲ್ಲ, ಅದು ಸೆಟ್ ಮಾಡಬೇಕು. ಪ್ಲೈವುಡ್ ಟೇಟು ಹತ್ರ ವಿಲ್ ಮೇಕ್ ಎಕ್ಸಾಕ್ಟ್ಲಿ ಟೆಂಟಿ ಎಕ್ಸಾಕ್ಟ್ ಪೋಸ್ಟರು ಲೈಟು CCTV ಎಲ್ಲ ರೆಂಟಲ್ಲಿ ಹಿಡಿದು ಅದಕ್ಕೆ ರಿಸರ್ಚ್ ಇದೆ, ತುಂಬ ಜಾಸ್ತಿ ರಿಸರ್ಚ್. And ma'am don't know Kannada, but ma'am is really learning to. So another big salute. Yes, ma'am, your Kannada is really beautiful, ma'am. Yeah. It is like some foreigner feeling. ಬ್ಯೂಟಿಫುಲ್, ನನಗೆ ಖುಷಿ ಆಗ್ತದೆ. Like ಯಾಪ್ಲೆ ಚಂದ ಅಡ್ಜಸ್ಟ್ ಆಗ್ಬಿಡ್ತದೆ. ಅದು ಗೂಗಲ್ ಟ್ರಾನ್ಸ್ಲೇಟ್. Run, as if you're running.
Temple Run. Yoo-hoo. This back to collect these beans. Chai beans. Woo-hoo. That too. Yeah, in big up. More and more gift hampers going out from Majesty Coffee. You. Guys, ಒಳ್ಳೆ ಬಿಸಿಲಾಗಿ ಒಳ್ಳೆ ಮಳೆ ಕೊಡ್ತಿದೆ. ಬಿಸಿಯಾಗಿದ್ದಿದ್ದ ವಾತಾವರಣ ಇವಾಗ ತಂಪು ತಂಗಾಳಿ ಆಗ್ತಿದೆ. ಏನು ಚಂದ ಅಲ್ಲ. ಅದಕ್ಕೆ ಸ್ವಲ್ಪ ಊರು ಬಿಟ್ಟು ಹೋಗೋಕ್ಕೆ ಸ್ವಲ್ಪ ಮನಸ್ಸಿಲ್ಲ. ಇಂಥ ಒಂದು ಖುಷಿ ನೆಮ್ಮದಿ ಸಿಗೋದು ಎಲ್ಲಿ ಸಿಗುತ್ತೆ ಬೇರೆ? ಎಲ್ಲೂ ಇಲ್ಲ. ಇದೊಂದೇ ಜಾಗ. ದಿಸ್ ಈಸ್ ವಂಡರ್ಫುಲ್. ಏನಂತೀರಾ? ಇಫ್ ಯು ಗೈಸ್ ಆರ್ ಫ್ರಮ್ ಕೂಗ್, ಲೆಟ್ ಮಿ ನೋ. ಎಲ್ಲ ನೋಡೋದು ಮಡಿಕೇರಿ ಅವರೇ, ಅಂದರೂ ಹೊರಗಡೆ ಅವ್ರು ನೋಡ್ತಿದ್ರೆ. ಗೈಸ್, ಒಂದು ಅಣ್ಣನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಕ್ಲೋಸ್ ಟು ಮೈ ಹಾರ್ಟ್. ಸೊ ಇವಾಗಿಂದ ಪರಿಚಯ ಇಲ್ಲ ಅಣ್ಣನ, ಸ್ವಲ್ಪ ಲಾಂಗ್ ಟೈಮಿಂದ. ಆ್ಯಂಡ್ ವೆನ್ ಎವರ್ ವಿ ಮೀಟ್ ಅಲ್ಲ, ಈಸ್ ಅ ಬಿಗ್ ಮೋಟಿವೇಟರ್. ಸೊ ಅವಾಗಿಂದನೂ ಇವಾಗ ತನಕ ಹೀ ಆಲ್ವೇಸ್ ಟ್ರೀಟ್ ಮೀ ಆ್ಯಸ್ ಅ ಬ್ರದರ್. ಆ್ಯಂಡ್ ಒನ್ ಕ್ಯೂಟ್ ಮೆಸೇಜ್ ನಿಮಗೆಲ್ಲ ಏನು ಕೊಡ್ಬೋದು ಅಂದರೆ ಅದನ್ನು ಅಣ್ಣನಿಂದನೇ ಕೇಳೋಣ. ಅಣ್ಣ, ಸೊ ಇವಾಗಿನ ಹುಡುಗರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗಿನ ಹುಡುಗರು ಅಂದರೆ ಯಾವ ಜನ್ರೇಷನ್? ಅಂದರೆ ನಮ್ಮ ಜನ್ರೇಷನ್. ಇವಾಗ ನೀವು ನಮಗಿಂತ ತುಂಬ ದೊಡ್ಡವರು. ಇವಾಗ ಸಣ್ಣದ್ರಿಂದ ಬರ್ತಿರೋದ್ರಿಂದ ಒಂದು ಸಣ್ಣ ಹೂ ಹೆಂಗೆ ಅರಳುತ್ತೋ ಇವಾಗ ನಾವಿನ್ನೂ ಮೊಗ್ಗು ಹರಡ್ಬೇಕಂದ್ರೆ ಏನು? ಸೊ ಏನಂತಂದರೆ ಈ ಏಜಲ್ಲಿ ಲೈಫಲ್ಲಿ ಯಾರು ಸೀರಿಯಸ್ ಆಗಿರಲ್ಲ. ಅಂದರೆ ಲೈಫ್ ಹೇಗೋ ಹೋಗ್ತಿದೆ ಹಾಗೆ ಆರಾಮಾಗಿ ಇದ್ಬಿಡೋಣ ಅಂತ ಇರುತ್ತೆ. ಲೈಫಲ್ಲಿ ಯಾವಾಗಲೂ ಅಷ್ಟೇ, ಏನೇ ಇದ್ರೂ ಅಷ್ಟೇ ನಾವು ಸ್ಯಾಟಿಸ್ಫ್ಯಾಕ್ಷನ್ನ ನಾವು ಅಳವಡಿಸ್ಕೊಳ್ಬೇಕು. ಫಸ್ಟು ನಾವು ಖುಷಿಯಾಗಿರ್ಬೇಕಂತಂದರೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂತಂದರೆ, ಗಂಡ್ಸನ್ ಮೇಲೆ ಇವತ್ತು ಬೆಳಿಗ್ಗೆ ನಾನು ಸ್ಟೇಟಸ್ ಅದನ್ನು ಹಾಕಿದ್ದು, ಗಂಡ್ಸನ್ ಮೇಲೆ ಹಠ ಇಟ್ಕೊಳ್ಳಿ, ಲೈಫಲ್ಲಿ ಚಟ ಇಟ್ಕೊಂಡ್ಬೇಡಿ. ಗುಡ್ ಪಾಯಿಂಟ್ ಗೈಸ್. ಇದನ್ನೆಲ್ಲ ಆ್ಯಕ್ಚುಲಿ ತಲೆ ಹಾಕೊಳ್ಳೋಕ್ಕಿಂತ ಮುಂಚೆ ಹಾರ್ಟ್ಗೆ ಹಾಕೊಳ್ಳಿ. ಯಾಕಂದರೆ ಹಾರ್ಟ್ ವಿಲ್ ಆಲ್ವೇಸ್, ಅಲ್ಲಿ ಹಾರ್ಟಲ್ಲಿರೋದು ಎಲ್ಲ ಟೈಮ್ ಹಂಗೆ ರಿಮೇನ್ ಆಗಿರುತ್ತೆ. ಅದು ತಲೆಯಲ್ಲಿರೋದು ಯಾವಾಗ ಬೇಕಾದರೂ ಅಳ್ಸೋಗ್ಬೋದು. ಹಾರ್ಟಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಅಣ್ಣ ಯಾವತ್ತಿದ್ರು ಹಾರ್ಟಲ್ಲಿದ್ದಾರೆ. ಬಿಕಾಸ್ ಹೀಸ್ ಅದು ನನಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಇವಾಗ ನಾನಿರೋ ಸಿಚುವೇಶನಲ್ಲಿ ಆ್ಯಸ್ ಅ ಕನ್ಫ್ಯೂಸ್ಡ್ ಪರ್ಸನ್ ಈ ಒಂದು ಮೋಟಿವೇಶ್ನಲ್ ವರ್ಡ್ಸ್ ಮಾತ್ರ ತುಂಬ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. Meet Mr. Afroz. Afroz is here. ಕಾಕಮೋನು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಕಾಲ್ ಮಾಡಿಬಿಟ್ಟಿದ್ದಾನೆ. ದೊಡ್ಡ ಮನುಷ್ಯ. ಅಲ್ಲಿ ನೋಡಿ ಕಿವಿ ಪಕ್ಕ ಎಲ್ಲ ಮಿನಿ ಲೈಟ್ ಎಲ್ಲ ಓಡಾಡ್ತುಂಟು. ತೋರ್ಸಪ್ಪ ಯಾವ್ದದು ಅಂತೇಳಿ. ದಟ್ಸ್ JBU. Yes guys, that's JBU. ಸರಿ, ನಮ್ಮ ಒಂದು ಜನಕ್ಕೆ ಒಂದು ಹಾಯ್ ಮಾಡಿ ಸಪೋರ್ಟ್ ಮಾಡಕ್ಕೆ ಹೇಳು. ಭಾಷಣ ಮಾಡ್ಬೇಡಲ್ಲ, ಬೇಗ ಮುಗಿಸ್ಬೇಕು, ಮಾಡೋ. ಗೈಸ್, ಈ ನನ್ನ ಮಗ ಹಿಂಗೆ ಮಾತಾಡ್ತಾನೆ. ಓಕೆ, ನಾ ಇಲ್ಲಿಂದ ನೆಕ್ಸ್ಟ್ ಸಿಗ್ತೀನಿ. ಬಾಯ್. Done for the day and we are leaving back to home now. And a good beautiful day ಗೆ ಇಲ್ಲೇ ಒಂದು ಎಂಡ್ ಕೊಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಮೋಟಿವೇಶನ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲೈಫ್ ಲೆಸನ್ ಬಿಡಿ, ಎಲ್ಲ ದಿನ ಕಲಿತಾನೇ ಇರ್ತೀವಿ. ದಟ್ಸ್ ವೈ ವಿ ಆರ್ ಕಾಲ್ಡ್ ಆಸ್ ಹ್ಯೂಮನ್ಸ್. ಅದು ಕಲಿತು ಅರ್ಥ ಮಾಡಿಕೊಂಡ್ರೆ ಇಟ್ಸ್ ಗುಡ್ ಫಾರ್ ಅಸ್. ಕಲಿತು ಅಲ್ಲೇ ಬಿಟ್ಟರೆ ಅದು ನಮಗೆ ಬಿಟ್ಟಿರೋದು. ಸೊ ಆ್ಯಸ್ ಯು ಆಲ್ ಸಾ ಬಿಗ್ ಬಾಸ್, ಲಾಟ್ಸ್ ಆಫ್ ಮೋಟಿವೇಶನ್, ಸುಮಾರು ಕಲಿಯೋಕ್ಕೂ ಇದೆ ಇನ್ನೂ ಬೇಜಾನ್. ಹೀಗೆ ಹೇಳ್ತಾ ಈ ವ್ಲಾಗ್ ಇಲ್ಲೇ ಎಂಡ್ ಕೊಡ್ತಿದ್ದೀನಿ. ಅದನ್ನೆಲ್ಲ ಮಾತಾಡಿದ್ನೆಲ್ಲ ಇವಾಗ ಇಲ್ಲೇ ಮತ್ತೆ ವಾಪಸ್ ತೆಗಿಬೇಕು ಅಂದರೆ ಅದಕ್ಕೆ ಈ ವಿಡಿಯೋ ತುಂಬ ಇನ್ನೂ ಗಂಟೆಗಟ್ಟಲೆ ಹೋಗ್ಬಿಡುತ್ತೆ. ಸೊ ಈ ಒಂದು ಸ್ವೀಟ್ ವಿಡಿಯೋಗೆ ಇಲ್ಲೇ ಎಂಡು. ನಾಳೆ ಸಿಗುವ. ಇನ್ನೂ ಸುಮಾರು ಚಂದ ಐಡಿಯಾಸ್ ಜೊತೆ ಮುಂದೆ ಬರ್ತೀನಿ. ಅಲ್ಲಿಗಂಟ ನೀವೆಲ್ಲ ಈ ಜರ್ನಿನ ಟ್ರ್ಯಾಕ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿಕೊಂಡು ನಿಮ್ಮ ಒಂದು ಫ್ರೆಂಡಿಗೆ ಸಪೋರ್ಟ್ ಮಾಡ್ತಿರ್ಬೇಕಷ್ಟೇ. ಸಿಗೋಣ. ಬಾಯ್.